ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಈಗ ಎರಡನೆಯ ಸಂಚಿಕೆಯೊಂದಿಗೆ ಮತ್ತೆ ಬಂದಿದ್ದಾರೆ MI ಜೋತಾವರ್, ಖ್ಯಾತ ಪತ್ರಕರ್ತರು, ವೈಚಾರಿಕ ಲೇಖನಗಾರರು. ಇವತ್ತು ಯಾವ ಟಾಪಿಕ್ ತೆಗೆದುಕೊಂಡು ಬಂದಿದ್ದಾರೆ ನಿಮಗೆ ತುಂಬಾ ಕುತೂಹಲ ಆಗ್ತಾ ಇರಬೇಕು ವೀಕ್ಷಕರೇ. ಮೊದಲನೇ ಟಾಪಿಕ್ ನೀವು ನೋಡಿದ್ದೀರಾ, ಅದಕ್ಕೆ ಎಷ್ಟೊಂದು ನೀವು ಲೈಕ್ ಕೊಟ್ಟಿದ್ದೀರಾ, ಶೇರ್ ಮಾಡಿದ್ದೀರಾ, ನಮಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಈಗ ಎರಡನೇ ಟಾಪಿಕ್ ಇಂದ ಬಂದಿದ್ದಾರೆ, ಅದು ಕರ್ನಾಟಕ ರಾಜ್ಯದ ರಾಜಕಾರಣದ ಸ್ಥಿತಿ ದುಸ್ಥಿತಿ ಯಾವ ದೆಸೆಯಲ್ಲಿ ಸಾಗ್ತಾ ಇದೆ ಇವತ್ತು ಕರ್ನಾಟಕದ ರಾಜಕಾರಣ. ಒಂದ್ಸಾರಿ ರೈತರ ಪರವಾಗಿ ಹೇಳ್ತಾರೆ, ಒಂದ್ಸಾರಿ ರೈತರ ವಿರೋಧ ಮಾರಣ ಹೋಮದಂತ ಕಾಯ್ದೆಗೆ ಒಪ್ಪಿಗೆ ಕೊಡ್ತಾರೆ. ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ನಾನು ಜೋತಾವರವ್ರನ್ನ ಸ್ವಾಗತ ಬಯಸುತ್ತೇನೆ ನಮ್ಮ ಸ್ಟುಡಿಯೋಕ್ಕೆ. ನಮಸ್ಕಾರ ಜೋತಾವರವ್ರೆ. ನಮಸ್ತೆ ಆತ್ಮೀಯ ವೀಕ್ಷಕರೇ, ನಾನು ನನ್ನ ಎರಡನೇ ಈ ಎಪಿಸೋಡ್ದಲ್ಲಿ ತಮ್ಮೊಂದಿಗೆ ರಾಜ್ಯ ರಾಜಕಾರಣದ ಬಗ್ಗೆ, ಇಲ್ಲಿಯ ಅವಸ್ಥೆ ಬಗ್ಗೆ ತಮ್ಮೊಂದಿಗೆ ಒಂದೆರಡು ಮಾತು ಮಾತಾಡಬೇಕಂತ ಬಯಸ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ಈಗ ಇರುವಂಥ BJP ಸರ್ಕಾರ ಇವತ್ತು ರೈತರ ವಿರೋಧವಾದಂಥ, ಅದರಲ್ಲೂ ಭೂಮಿಯನ್ನು ಯಾರು ಬೇಕಾದರೂ ಕೊಳ್ಳುವಂಥ ಸ್ಥಿತಿಗೆ ತರುವಂತಹ, ಮತ್ತು ಅದರ ಮೇಲೆ ಒಬ್ಬ ದೇವರಾಜ ಅರಸರವರು ಈ ಹಿಂದೆ 71ರಲ್ಲೇ ಈ ಕಾನೂನನ್ನು ಮಾಡಿದ ಪ್ರತಿಯೊಬ್ಬರಲ್ಲೂ ರೈತರಲ್ಲಿ ಭೂಮಿ ಉಳಿಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡ ಅದನ್ನು ಯಾವ ರೀತಿಯಾಗಿ ಇವರು ಇವತ್ತು ಬದಲಾಯಿಸಿಕೊಂಡು ಇದರಲ್ಲಿ ಜನರೆಲ್ಲ ಬರಲಿ, ಯುವಕರು ಬರಲಿ ಈ ಕ್ಷೇತ್ರದಲ್ಲಿ ಅಂತ ಹೇಳ್ಕೊಂತ ನಮ್ಮ ಭೂಮಿಗಳನ್ನು ನಾಳೆ ನಮಗೆ ಸಿಗಲಾರದಂಥ ಅದು ಹಣದ ಆಶೆಗೆ ನಾವು ನಮ್ಮ ಭೂಮಿಗಳನ್ನು ಮಾರಿಕೊಳ್ಳುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದಾರು ಅನ್ನೋದಕ್ಕೆ ಇವತ್ತು ನಮ್ಮ BSY ಅಥವಾ ಯಡಿಯೂರಪ್ಪರ ಸರ್ಕಾರ ಈ ಕಾನೂನನ್ನು ಜನವಿರೋಧಿ, ಅದರಲ್ಲೂ ರೈತರ ವಿರೋಧವಾದಂಥ ಕಾನೂನನ್ನು ಪಾಸ್ ಮಾಡಿದ್ದಾರೆ. ಇದಕ್ಕಾಗಿ ಸಾಕಷ್ಟು ವಿರೋಧನೂ ಇವತ್ತು ವ್ಯಕ್ತ ಆಗ್ತಾ ಇದೆ. ಆದರೆ ಈ ವಿರೋಧದ ಬಗ್ಗೆ ನಾವು ಒಂದು ಮಾತಿಲ್ಲಿ ಜ್ಞಾಪಿಸಬೇಕಾಗಿದೆ. ಏನಪ್ಪ ಅಂತಂದರೆ, ಈ ನಮ್ಮ ರೈತರು ಸಹ, ರೈತ ಮುಖಂಡರು ಸಹ ಈ ವಿಷಯದಲ್ಲಿ ಮೇಲಿನ ಮೇಲೆ ತಪ್ಪುಗಳನ್ನು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಬೇಕಾಗ್ಯದ. ಯಾಕಪ್ಪ ಅಂತಂದರೆ, ಇವತ್ತು ರಾಜಕಾರಣಿಗಳಂತೂ ತಪ್ಪಲ್ಲ, ಅಪರಾಧಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ತಮ್ಮ ರಾಜಕೀಯ ಬೇಕಾಗಿದೆ, ತಮ್ಮ ರಾಜಕೀಯ ಭವಿಷ್ಯ, ಅದಕ್ಕೆ ಹಣ, ತಮ್ಮ ಮಕ್ಕಳು ಮುಂದೆ ಹೋಗೋದು. ಇವತ್ತು ಅಪ್ಪಳಿಂದ ಮಗನ ಜೊತೆಗೆ ಮತ್ತು ಮೊಮ್ಮಗ, ಇವೆಲ್ಲ ರಾಜಕೀಯ ತರುವಂಥ ವ್ಯವಸ್ಥೆ ಮೇಲೆ ಬಂದುಬಿಟ್ಟಿದೆ. ಇದಕ್ಕೆ ನಾವೇ ಕಾರಣ. ಯಾಕಂತಂದ್ರೆ ನಾವು ಅದಕ್ಕೆ ಆಸ್ಪದ ನೀಡಬಾರ್ದಾಗಿತ್ತು, ನೀಡಿದ್ವಿ. ಈಗ ಅದರ ಪರಿಣಾಮ ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಇವತ್ತು ಆ ಕಾನೂನಿಗೆ ತನ್ನ ಪಕ್ಷದಿಂದ ಸಪೋರ್ಟ್ ಮಾಡಿ ಅದು ಪಾಸವಾಗಿ ನೋಡಿಕೊಂಡ್ರು. ನಿಜವಾಗಿಯೂ ರೈತರ ಸಾಲ ಮನ್ನಾ ಮಾಡೋ ವಿಷಯದಲ್ಲಿ, ಇನ್ನುಳಿದ ವಿಷಯದಲ್ಲಿ ಅವ್ರು ಏನೇನೋ ಪ್ರಯತ್ನ ಮಾಡಿದ್ರು. ಆದರೆ ಒಂದೇ ಕ್ಷಣದಲ್ಲಿ ಅವರು ಏನೋ ಒಂದು ನಮ್ಮ ಕನ್ನಡದ ಗಾದಿ ಮಾತದ, ಆಯ್ ನೂತಿದ್ದೆಲ್ಲ ಮೊಮ್ಮಗನ ಉಳಿದಾರಕ್ಕೆ ಆತು ಅಂತ ಅವರೆಲ್ಲ ಮಾಡಿದ್ದು ಈ ಹಂತಕ್ಕೆ ಬಂದಿತ್ತು. ಇವತ್ತು ಯಾರಿಗಾರೆ ಒಬ್ರಿಗೊಬ್ರು ಟೀಕಾ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಹೇಳ್ತಾ ಇದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ, ಅವೆಲ್ಲ ನಾವು ಬಳಸಬಾರ್ದಿಲ್ಲ. ಆದರೂ ಈ ವಿಷಯದಲ್ಲಿ ಈ ದೇವೇಗೌಡರ ಮಗ ನಮ್ಮ ಕುಮಾರಸ್ವಾಮಿ ತಪ್ಪು ಮಾಡಿದರು ಅಂಥೇಳಿ ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇನ್ನು ನಿಜವಾಗಿಯೂ ಇದು ಯುವಕರಿಗೆ ಹೆಲ್ಪ್ ಆಗ್ತದೇನೋ, ನಮ್ಮ ಜನರಿಗೆ ಹೆಲ್ಪ್ ಆಗ್ತದೇನೋ, ಅಗ್ರಿಕಲ್ಚರ್ಗೆ ನಾವು ಬರಾಗ ಭೂಮಿ ತೊಗೊಳ್ಳೋ ಹೆಲ್ಪ್ ಆಗೈತೇನೋ. ಅಲ್ಲ ರೀ, ಇವತ್ತು ನಮಗೆ ನಮ್ಮ ಬದುಕ ನಡೆಸೋದು ಕಷ್ಟ ಆಗಿಬಿಟ್ಟದ. ನಮ್ಮ ಭೂಮಿ ತೊಳೆದು ಇವತ್ತು 1 ಎಕರೆ ಭೂಮಿ ಯಾವ ಕಿಮ್ಮತ್ತಾಗ್ಯದ. ಈಗ ಇದೇ ಸ್ಥಿತಿಯಲ್ಲೇ ಒಂದು ನೀರಾವರಿ ಭೂಮಿ ತೊಗೊಳ್ಳಿಕ್ಕೆ ಹೊಂಟಿದ್ರೆ 15, 20, 30 ಲಕ್ಷವರೆಗೆ ನೀರಾವರಿ ಭೂಮಿಗಳಾಗಿದ್ದಾವೆ. ಇಂಥ ಭೂಮಿ ಒಬ್ಬ ಯುವಕರು ತೊಗೊಂಡು ಅದ್ರಾಗ ಬಂದು ಎಂಟ್ರಿ ಆಗಿ ಮತ್ತು ಲಾಭ ಇಲ್ಲ ಅಂತ ಉದ್ಯೋಗ ಇವತ್ತು ಇದ್ದವರು ತಮ್ಮ ಭೂಮಿ ಬಿಟ್ಟು ಹೊಂಟಿದ್ದಾರೆ. ಇದ್ದವರು ಅಗ್ರಿಕಲ್ಚರ್ ಕಡೆ ಬರ್ತಾಯಿಲ್ಲ, ಕಲ್ತಂಥವು. ಅದಕ್ಕೆ ಕಾರಣ ನಾವು, ಯಾಕಂದ್ರೆ ಅವ್ರಿಗೆ ಮಾರ್ಕೆಟೇ ಇಲ್ಲ. ಇವತ್ತು ಮಾರ್ಕೆಟ್ ಮಾಡೋದು ಒಂದುಗಳು ಇವತ್ತು ಕಾರ್ಪೊರೇಟ್ಗೆ ಮಾರ್ಕೆಟ್ ಕೂಡ ಹೊಂಟಿದ್ದಾರೆ ನಮ್ಮ ಮೋದಿಯವರು. ಇಲ್ಲಿ ಏನನ್ನ ನಾವು ಹೇಳಬೇಕು ಹೊಂಟಿದ್ದೇವಪ್ಪ ಇವತ್ತು ಈ ರಾಜಕಾರಣದ ಬಗ್ಗೆ. ರಾಜಕೀಯ ಒಂದಕ್ಕೊಂದು ಸಂಬಂಧ ಇಲ್ಲ. ಒಂದಕ್ಕೊಂದು ಏನಪ್ಪ ಅಂತಂದ್ರೆ ಯಾರು ಯಾರನ್ನು, ಯಾರ ವಿರುದ್ಧ ಯಾರ ಪರ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾಯಿಲ್ಲ. ಈ ಜನರು ಯಾರ ಪರ ಅದಾರ ಅಥವಾ ಜನರ ಪರ ಇವರು ಅದಾರೋ ಎಲ್ಲೋ ನಾಯಕರ ಅನ್ನೋದು ನಮ್ಗೆ ಗೊತ್ತಾಗ್ತಾಯಿಲ್ಲ. ಜನರಿಗೂ ಸಹಿತ ಗೊತ್ತಾಗ್ತಾಯಿಲ್ಲ. ಅವರು ಇವತ್ತೇನಾಗಿಬಿಟ್ಟಿದಾರಪ್ಪ ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪ ಅನ್ನುವಂಥ ಸ್ಥಿತಿಗಳದಾರ. ಮತ್ತು ಇನ್ನೊಂದು ಏನಾಗಿಬಿಟ್ಟದಪ್ಪ ಅಂದ್ರೆ, ನಮ್ಮ ಕಲ್ತಂಥ ನಮ್ಮ ಯುವಕರಲ್ಲೇ ಯಾರು ಸತ್ ನಮಗೇನಾಗೋದಪ್ಪ, ನಾ ಆರಾಮಿದ್ರೆ ಸಾಕು ಅನ್ನುವಂಥದ್ದು ಇವತ್ತಿನ ಉದ್ಯೋಗ ಪಡೆದಂಥ ಜನರಲ್ಲಿದೆ. ಜೊತೆಗೆ ಯುವಕರಿಗಂತೂ ಇವತ್ತು ನಾವೆಲ್ಲರೂ ಏನು ಮಾಡಿಬಿಟ್ಟಿವಪ್ಪ, ನಾವೆಲ್ಲ ರಾಜಕೀಯ ಪಕ್ಷದವರು, ಅದರಲ್ಲೂ ಕರ್ನಾಟಕ ರಾಜಕೀಯ ಪಕ್ಷದೊಳಗೆ ಪ್ರತಿಯೊಂದು ಪಕ್ಷವೂ ಯುವಕರನ್ನು ತಮ್ಮ ಪಾರ್ಟಿಯ ಪ್ರಚಾರಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ವಿನಃ ಅವರಿಗೆ ಬದುಕನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಇವರು ಮಾಡ್ತಾಯಿಲ್ಲ. ನಿಜವಾಗಿ ಇದು ನೋವಿನ ಸಂಕಟದ ಸ್ಥಿತಿ. ನಿಜವಾಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂಥದ್ದು, ಇವರು ಹೊಸ ಬದುಕನ್ನು ನೀಡುವಂಥದ್ದು ವಿಚಾರಗಳು ನಾವು ನೀಡಬೇಕಾಗಿತ್ತು. ಇವತ್ತು ವೈಚಾರಿಕದಲ್ಲಿ ಬೆಳೆಸ್ತಾರೆ ನಮ್ಮ ಮಕ್ಕಳಲ್ಲಿ ಅದ್ರ ವಿಶೇಷವಾಗಿ ಪ್ರತಿಯೊಬ್ಬರು ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ವಿನಃ ನಾವೊಬ್ಬ ಒಕ್ಕಲಿಗ ಆಗಬೇಕು ಅಥವಾ ರೈತ ಆಗಬೇಕು ಅನ್ನೋದನ್ನು ನಮ್ಮ ಮಕ್ಕಳನ್ನ ತರ್ತಾಯಿಲ್ಲ. ಯಾಕಂದ್ರೆ ಆ ಉದ್ಯೋಗ ಲಾಭದ್ದೇ ಇಲ್ಲ.
ಯಾಕಂದ್ರೆ ಪ್ರತಿಯೊಬ್ಬ ರೈತ ನೀವು ನೋಡ್ತಾ ಇದ್ರಿ ಇವತ್ತು ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳಕತ್ತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಮತ್ತೆ ನಾವು ಬಂದು ಹತ್ತದು ನಮಗೆ ನಾವು ನಮ್ಮ ನಾಯಕರನ್ನು ಸರಿಯಾಗಿ ಆರಿಸ್ತಾ ಇಲ್ಲ ಅಂತ. ನಾವು ಇವತ್ತು ಯಡಿಯೂರಪ್ಪನವ್ರು ಆರಿಸ್ತೀವಿ, ಅವನು ರೈತ ಮುಖಂಡರು ಹೇಳ್ತಾರೆ. ಯಡಿಯೂರಪ್ಪನವ್ರು ಹಿಂದೂ ಅಂತ ಹೇಳಿದರು, ಹಸಿರು ಟಾವೆಲೊಂದು ಹಾಕೊಂಡು ಬಂದು ನಾವು ರೈತರ ಪರಪ್ಪ ಅಂತ ಹೇಳ್ತಾಯಿದ್ರು. ಇವತ್ತು ಅಧಿಕಾರ ಹಿಡಿದು ಅದರಿಂದನ. ಆದರೆ ಇವತ್ತು ಮಾಡಿದ್ದೇನು ಅವರು ರೈತರಿಗೆ ಏನು ಮಾಡಿದರು? ಇದರಲ್ಲೇ ರೈತರ ಮುಖಂಡರು ತಪ್ಪಿರ್ಬೋದು. ಮುಖಂಡರು ತಮ್ಮ ರಾಜಕೀಯ ಬೇಸೊಳಗೆ ಒಡ್ಕೊಂಡು ಸಣ್ಣ ಪಾರ್ಟಿ ಗತಿ ಮಾಡಿಕೊಂಡು ಅವ್ರು ಹೋರಾಟ ಮಾಡ್ತಿರ್ಬೋದು, ಅದು ಮಾತು ಬೇರೆ. ಯಾಕಂದ್ರೆ ಅದು ಮನುಷ್ಯನಲ್ಲಿ ಇವತ್ತು ನಮ್ಗೆ ಏನಾಗ್ಬಿಟ್ಟದೆ ಎಲ್ಲರಲ್ಲೂ ಅಂತಂದ್ರೆ ನಾವು ಉಳಿಬೇಕು, ಬೆಳಿಬೇಕು ಅನ್ನೋದು ಪ್ರಯತ್ನದಾಗೆ ಆ ಮಾನಸಿಕ ಸ್ಥಿತಿಯಿಂದಾಗಿ ನಾವು ಪ್ರತಿಯೊಬ್ಬ ನಾಯಕರು ಸಣ್ಣ ವಿಚಾರಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ನಾವು ಗಾಂಧೀಜಿಯವ್ರನ್ನ ಅಥವಾ ಅಂಬೇಡ್ಕರ್ ಅವ್ರನ್ನ ಸರಿಯಾಗಿ ಓದಿ ಜನಕ್ಕೆ ಏನು ಬೇಕಾಗೈತಿ ಅಂತ ತಿಳ್ಕೊಳ್ಳೋಂಥದ್ದು ನಾವು ಯಾರೂ ಮಾಡೋಕ್ಕತ್ತಿಲ್ಲ. ಅದಕ್ಕಾಗಿ ನಾವು ಹೆಂಗಿದೀವೋ ಅಂಥ ಒಬ್ಬ ನಾಯಕರು ಹುಟ್ಟಿದ್ದಾರೆ. ಇದಕ್ಕಾಗಿ ಇವತ್ತು ನಮ್ಮ ರೈತ ಒಂದು ಹೋರಾಟ, ಇವತ್ತು ಯಾರು ರೈತರು ಮಾತಾಡ್ಲಿಕ್ಕೊಂಡಿದ್ರೆ ಈ ಕಾನೂನು ವಿರುದ್ಧವಾಗಿ ನಾವೇನು ಮಾಡಾಕತ್ತೀವಪ್ಪ ಅಂತಂದ್ರೆ ಇವತ್ತು ಲಾಭಕ್ಕಾಗಿ ವಿರೋಧ ಮಾಡ್ತಾಯಿದ್ದಾರೆ. ಇವತ್ತು ಅನೇಕ ಸಂಘಟನೆಗಳು ಹಂಗಾಗಿದ್ದಾವೆ. ನೀವು ಹೋರಾಟ ಮಾಡುವಂಥ ಹೋರಾಟಗಾರರು ಬೆಳಗಿನಿಂದ ಹೋರಾಟ ಮಾಡ್ತಾರೆ, ಸಾಯಂಕಾಲಕ್ಕೆ ತಮಗೆ ಕುಡಿದು ತಿನ್ನೋದು ಬಂದರೆ ತೊಗೊಂಡು ಹೋಗಿಬಿಡ್ತಾರೆ ತಮ್ಮ ಟೈರ್ಗಳನ್ನ ತಮ್ಮ ಹೆಗಲ ಮೇಲೆ ಹಾಕೊಳ್ಳುವಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಾನು ಇವತ್ತು ಒಂದು ಸ್ಪಷ್ಟವಾಗಿ ಹೇಳೋದೇನಪ್ಪ, ಈ ಮೂಲಕ ಇವತ್ತು ನಾವು ನೀವು ಎಲ್ಲರೂ ಕೂಡಿಕೊಂಡು ನಮ್ಮ ಒಂದನೇದಾಗಿ ಜನರ ನಾಯಕರನ್ನು ಒಳ್ಳೆಯವರು ಆರಿಸ್ಕೊಳ್ಳೋಣ. ಮತ್ತು ಈಗ ಇದ್ದಂಥ ನಾಯಕರಲ್ಲೇ ಭಾಳಷ್ಟು ಜನ ವಿಶೇಷವಾಗಿ ತಾನು ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ಬೆಳಿಬೇಕು, ತನ್ನ ಅಣ್ಣತಮ್ಮರಿಗೆ ಬೆಳಿಬೇಕು, ನಾವು ಅಷ್ಟೇ ಉಳಿಬೇಕು, ಹೊಡೆದ್ರೆ ಹಾಳಾಗಿ ಹೋಗ್ಬೇಕು ಅನ್ನೋ ಸ್ಥಿತಿ ಒಳಗದಾರ. ಇಂಥವ್ರನ್ನ ದೂರ ಮಾಡಬೇಕು. ನಾವು ಇಂಥದ್ದು ದೂರ ಹೆಂಗೆ ಮಾಡೋದಪ್ಪ ಅಂದ್ರೆ ನಮಗೆ ಇರೋದು ಒಂದು ವ್ಯವಸ್ಥೆ, ನಮಗೆ ಅಂಬೇಡ್ಕರ್ ಕೊಟ್ಟಂಥದ್ದು ಮತದಾನ ಮಾಡುವಂಥದ್ದು. ಮತ ಎಲ್ಲರಿಗೂ ಸಮಾನ ಅದ. ಆ ಮತದಾನ ಸಮಯದಲ್ಲಿ ನಾವು ಯೋಗ್ಯರಿಗೆ ಹುಡುಕಾಡಿಕೊಂಡು ಅಥವಾ ಅವರಿಗೆ ಇನ್ನೊಂದು ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಒಂದು ವೋಟಿಂಗದಲ್ಲೇ ನೋಟಾ ಬಳಸುವಂಥದ್ದನ್ನು ಅದನ್ನು ಸರಿಯಾಗಿ ಬಳಸ್ಕೊಂಡು ಈಗ ಇದ್ದಂಥವ್ರು ಬೇಡಪ್ಪ ಅನ್ನುವಂಥದ್ದನ್ನು ಉತ್ತರ ಕೊಡುವಂಥದ್ದು. ಆದಷ್ಟು ಒಳ್ಳೆಯವ್ರನ್ನ ನಾವು ತಂದು ಇದಕ್ಕೊಂದು ಹೊಸ ರೂಪ ಪಡಿಬೇಕಾದ್ದು ಅದ ಅಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನಾವು ಈ ಕಾನೂನು ತಪ್ಪದ ಅಂತೇಳಿ ಇವತ್ತಿನ ಆಡಳಿತಗಾರಿಗೆ ಹೇಳ್ತಾ ಇದನ್ನು ನಾವೆಲ್ಲರೂ ವಿರೋಧಿಸೋಣ. ತಪ್ಪದ. ಯಾಕಂದ್ರೆ ರೈತಗೆ ಅವ್ನಿಗೆ ಮಾರ್ಕೆಟ್ ಸಿಗಲಿಲ್ಲ, ಅವ್ನು ಉಳಿಲಿಲ್ಲ ಅಂದ್ರೆ ನಾಳೆ ನಾವು ಈ ಕಂಪ್ಯೂಟರ್ಗಳನ್ನು ಅಥವಾ ಈ ಒಂದು ಮುಂದುವರೆದಂಥ ಆಧುನಿಕತೆಯನ್ನು ತೊಗೊಂಡು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೆನಪಿಟ್ಟುಕೊಂಡು ನಾವು ಈ ಒಂದು ಪರಿವರ್ತನೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕೋಣ ಅಂತ ಹೇಳ್ತಾ ಇದ್ದೀನಿ. ನಿಮ್ಮದೆಲ್ಲ ಸಹಕಾರ ಸಿಕ್ಕರೆ ನೀವು ಸ್ವತಃ ವಿಚಾರ ಮಾಡ್ಕೊಂಡು ಹೋದ್ರೆ ಯುವಕರಲ್ಲಿ ಒಂದು ಹೊಸದನ್ನು ಕೊಡೋಕ್ಕೆ ಸಾಧ್ಯ ಐತಿ ಅಂಥೇಳಿ ಕೊನೆಯದಾಗಿ ಒಂದು ಮಾತು ನಿಮಗೆ ಈ ಮಾತು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಈಗಾಗಲೇ ಹೇಳಿದಂಥ ಅನೇಕ ಸಲ ಈಗ ಹಿಂದಿನ ಎಪಿಸೋಡನ್ನು ಹೇಳಿದ್ದೀನಿ, ನೀವೆಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಪಡೀರಿ. ಶಿಕ್ಷಣವನ್ನು ನೀವು ರ್ಯಾಂಕ್ ಪಡೆದನ್ನೋದು ವಿಚಾರ ಮಾಡಬೇಡ್ರಿ. ನಾನು 90 ಮಾಡ್ಕೋಬೇಕು 100 ತೊಗೋಬೇಕು ಅಂತಲ್ಲ. ನೀವು ಎಷ್ಟು ತಿಳ್ಕೊಂಡಿದ್ದೀರಿ, ಎಷ್ಟು ಪ್ರಾಮಾಣಿಕವಾಗಿ ಸ್ವಂತ ಬರ್ದಿದ್ರಿ ಅನ್ನೋದನ್ನು ನೀವು ಸಹಿತ ಯುವಕರು ನಿಮಗೆ ಭವಿಷ್ಯ ಬೇಕಾಗಿದ್ದರೆ ನೀವು ಸ್ವಂತ ಬರೆಯುವಂಥದ್ದು, ಸ್ವಂತ ಓದುವಂಥದ್ದು ಮಾಡಿರಿ. ನಮ್ಮಲ್ಲಿ ಸಾಕಷ್ಟು ಜ್ಞಾನ ಅದ, ವಿಜ್ಞಾನ ಅದ, ಅದನ್ನು ಉಪಯೋಗ ಮಾಡಿಕೊಳ್ರಿ. ಈ ದುರವಸ್ಥೆ ತಿದ್ದುದು ನಿಮ್ಮ ಕೈಯಾಗದ, ಅದರಲ್ಲಿ ಯುವಕರ ಕೈಯಾಗದ. ಯುವಕರು ದಯವಿಟ್ಟು ಎಲ್ಲಿ ಮೇಲಾದರೂ ವಿಶೇಷವಾಗಿ ತಮ್ಮನ್ನು ತಾವು ತಮ್ಮ ಮನಸ್ಸಿನೊಳಗೆ ತಾವು ಗಮನ ಇಟ್ಟ ನೋಡಿ ನಿಮಗೆ ಎಂಥ ಭವಿಷ್ಯ ಬಗ್ಗೆ ಕಟ್ಟಿಕೊಡ್ರಿ ಅಂತ ಹೇಳ್ತಾ ಇಂದಿನ ಈ 2ನೇ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಇನ್ನೂ ಅದಾವ ಸಾಕಷ್ಟು ಬರ್ತಾ ಇದ್ದಾವೆ, ಅವುಗಳನ್ನು ನೀವು ನೋಡ್ತಾ ಇರ್ರಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರ್ರಿ. ಇದು ಸುಮ್ಮನೆ ನಿಮ್ಮ ಜೊತೆಗೆ ಇದೊಂದು ಮಾತು ಅಂತ ಹೇಳ್ತಾ ವಂದನೆಗಳು. ಮತ್ತು ಮುಂದಿನ ವಾರ ಭೇಟಿ ಆಗ್ತಾಯಿದ್ದೀನಿ. ವಂದನೆಗಳು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಹೇಗೆ ಅನಿಸಿತು? ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ನಮ್ಮ ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನು ಅನೇಕ ವೈಚಾರಿಕ ಲೇಖನ, ಅನೇಕ ವೈಚಾರಿಕ ಮಾತುಗಾರಿಕೆಯಿಂದ ಇನ್ನೂ ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆಯುತ್ತಿರುವ ಕ್ರಾಂತಿಯ ಕಿಡಿಗಳ ಬಗ್ಗೆ ವಿವರವಾಗಿ ಹೇಳಲಿಕ್ಕೆ ಜೋತಾವರವರು ರೆಡಿ ಇದ್ದಾರೆ. ಮತ್ತೆ ಕಾಯ್ತಾ ಇರಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಂಬರ್ 1 ಚಾನಲ್ ಲೈಕ್ ಮಾಡಿ, ನಿಮ್ಮ ಆತ್ಮೀಯ ಗೆಳೆಯರಿಗೆ ಶೇರ್ ಮಾಡಿ. ವೀಕ್ಷಕರೇ, ನಮಸ್ಕಾರ.